ಮಧ್ಯಪ್ರಾಚ್ಯ ಯುದ್ಧ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಭಾರತದ ಮೇಲೆ ಸಿಲಿಂಡರ್ ಅಭಾವಕ್ಕೆ ಇದು ಕಾರಣ ಆಗಿರೋದು. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ, ಜನ ಪರದಾಡ್ತಿದ್ದಾರೆ, ಉದ್ಯಮಿಗಳು ಒದ್ದಾಡ್ತಾ ಇದ್ದಾರೆ. ಹೋಟೆಲ್ ಉದ್ಯಮದ ಮೇಲೆ ಗ್ರಹಣ ಕವಿದಿದೆ. ಇನ್ನು 10 ದಿನಗಳ ಕಾಲ ಇದೇ ಸ್ಥಿತಿ ಮುಂದುವರಿಯಬಹುದು ಅನ್ನುವಂಥ ಮಾಹಿತಿ ಇದೆ. LPG ಸಿಲಿಂಡರು ಜೊತೆಗೆ LNG ಯಲ್ಲಿ ಕೊರತೆ. ಇದು ಕೇವಲ ಹೋಟೆಲ್ ಉದ್ಯಮ ಮಾತ್ರ ಅಲ್ಲ, ಇದರ ಆಚೆಗೆ ಬೇರೆ ಬೇರೆ ಉದ್ಯಮಗಳಿಗೂ ಕೂಡ ಇದರ ಬಿಸಿ ತಟ್ಟುತ್ತಾ ಇದೆ. ಭಾರತದಿಂದ ಆಗ್ತಾ ಇರುವಂಥ ಎಕ್ಸ್ಪೋರ್ಟ್, ರಫ್ತು, ಕೊಲ್ಲಿ ದೇಶಗಳಿಗೆ ಮಧ್ಯಪ್ರಾಚ್ಯಕ್ಕೆ ಏನು ರಫ್ತಾಗ್ತಾ ಇತ್ತು ಅದು ಸಂಪೂರ್ಣವಾಗಿ ನಿಂತು ಹೋಗಿದೆ. ಇದರಿಂದ ರೈತರು, ಉದ್ಯಮಿಗಳು ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗಿರೋದು. ಮಧ್ಯಪ್ರಾಚ್ಯಕ್ಕೆ ಭಾರತ ಕಳಿಸ್ಕೊಡ್ತಾ ಇದ್ದಂಥ ವಸ್ತುಗಳು ಸದ್ಯ ರಫ್ತಾಗ್ತಾ ಇಲ್ಲ. ಅಲ್ಲಿಂದ ಬರ್ತಾ ಇದ್ದಂಥ LPG LNG ಸಿಗ್ತಾ ಇಲ್ಲ, ಭಾರತಕ್ಕೆ ತಲುಪ್ತಾ ಇಲ್ಲ, ನಿಗದಿತ ಸಮಯಕ್ಕೆ ತಲುಪ್ತಾ ಇಲ್ಲ. ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಾಣಿಸಿಕೊಂಡಿದ್ರೆ ಆಹಾರ ಪದಾರ್ಥಗಳು ರಫ್ತಾಗದೆ ಬೇರೆ ಬೇರೆ ಉದ್ಯಮಗಳು ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.